ಚಾಯ್ಸ್ ಮಾಡಬೇಕು. ಅಂದಾಗ ಮಾತ್ರ ಅವನು ಕೆಲಸ ಮಾಡಲಿಕ್ಕೆ ಸಾಧ್ಯ. ಎಲ್ಲರೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಇದು ಯಾವ ಕೋಟ್ಯಾನ್ಗಟ್ಟಲೆ ದುಡಿದವ್ರು ಭಾಳ ಜನ ಇದ್ದಾರೆ, ಆದರೆ ಅವ್ರು ಮಾಡೋಕ್ಕೆ ಕೆಲಸ ಆಗಲ್ಲ. ಯಾಕಂದರೆ ದೇವರು ಇಚ್ಛೆ ಪಡಲ್ಲ. ದೇವರು ಯಾರಿಗೆ ಇಷ್ಟಪಡುತ್ತಾನೋ ಅವರಿಂದನೇ ಆ ಕೆಲಸವನ್ನು ತಗೊಂತಾನೆ. ಆ ಕೆಲಸವನ್ನು ಹನುಮಂತ ಕೋಟೆಗಳಿಂದ ತಗೊತಾ ಇದ್ದಾರೆ ಅಂತೇಳಿ ನಾನು ಹೇಳಬಯಸ್ತೀನಿ. ಒಂದು ಚಿಕ್ಕ ಕತೆ ಮದರ್ ತೆರೇಸಾದ ನಾನು ಹೇಳಿ ಬಯಸ್ತೀನಿ. ಇಲ್ಲಿ ಮಾತಾಡ್ಬೋದಾ? ಟೈಮ್ ಇದೆ? ಒಂದು ಕಡೆ ಮದರ್ ತೆರೇಸಾ ಬಗ್ಗೆ ನನಗೆ ನೆನಪಾಗುತ್ತೆ. ಮದರ್ ತೆರೇಸಾ ನಿಮ್ಗೆ ಗೊತ್ತಿರಬೇಕು. ಆ ತಾಯಿ ಬಡವರ ಸಲುವಾಗಿ ತನ್ನ ಜೀವನವನ್ನು ಮುಡುಪಿಟ್ಟಿರುವಂಥ ಹೆಣ್ಣು. ಮದರ್ ತೆರೇಸಾ ಒಂದ್ಸಲ ಏನಾಗುತ್ತೆ, ಆಶ್ರಮದ ತನ್ನ ಬಡ ಮಕ್ಕಳ ಸಲುವಾಗಿ ಭಿಕ್ಷೆ ಬೀಳಲಿಕ್ಕೆ ಅಂಗಡಿಯಲ್ಲಿ ಹೋಗ್ತಾಳೆ. ಅಂಗಡಿಯಲ್ಲಿ ಹೋದಾಗ ಅಲ್ಲಿ ಕೆಲವರು ಭಿಕ್ಷೆ ಕೊಡ್ತಾರೆ, ಕೆಲವರು ಕೊಡಲ್ಲ. ಅಲ್ಲಿ ಒಬ್ಬ ಇದ್ದಂಥ ವ್ಯಕ್ತಿ, ವ್ಯಾಪಾರಿ, ಸಿಟ್ಟಿಗೆ ಬಂದು ಮದರ್ ತೆರೇಸಾವನ್ನು ಅನ್ನಂತ ಮನಸ್ಸು ನಮ್ಮಲ್ಲಿ ಇರೋರು ಮಾತ್ರ ಈ ಕೆಲಸ ಮಾಡ್ತಾರೆ. ನೆಮ್ಮದಿ ಏನಾದರೂ ಜೀವನದಲ್ಲಿ ಬರಬೇಕು ಅನ್ನೋದಾದ್ರೆ ಇದ್ದವರು ಇಲ್ಲದವ್ರಿಗೆ ಕೊಡೋದು. ಇದ್ದವರು ಈಗೆಲ್ಲ ನಮ್ಮ ಅಲ್ಲಾಹನು ಹೇಳಿರುವಂಥ ಕುರಾನ್ನಲ್ಲಿರುವಂಥ ವಿಷಯಗಳನ್ನ ಬಹಳ ಅರ್ಥಪೂರ್ಣವಾಗಿ ನಮ್ಮ ವಿನಯ್ ಸರ್ ಹೇಳ್ಯಾರ. ಸೊ ಅದು ಎಲ್ಲ ತರಿಮೇರೆಲ್ಲ ಐತೆ, ಬಟ್ ಕೊಡೋ ಮನಸ್ಸಿಲ್ಲಲ್ಲ. ಕೊಡೋ ಮನಸ್ಸು ಇಲ್ಲದೆ ಇರೋದ್ರಿಂದ ಈ ಭಾರತ ದೇಶ ಬಡತನದಿಂದ ಬಳಲಕತ್ತದ. ಮತ್ತೆ ಬ್ಯಾರೆ ಏನು ಉದ್ದೇಶನೇ ಇಲ್ಲಿ. ಭಾರತ ಬಡತನದಿಂದ ಬಳಲಕತ್ತದ. ಬಡವರು ಈ ದೇಶದಲ್ಲಿದ್ದಾರ, ಬಡವರು ನಮ್ಮ ಜಾಗದಾಗ ಅದಾರ. ಬಡವರು ಇಲ್ಲಿ ಬಂದಾರ, ಹಸುದು ಹೊಟ್ಟಿಗಳು ಇಲ್ಲಿ ಬಂದು ಕೂತಾವಂದ್ರೆ ಈ ಇದ್ದವರು ಹೊಟ್ಟೆ ತುಂಬ ಉಂಡವರು ಕೊಡದೇ ಇರ್ತಕ್ಕಂಥ ಮನಸ್ಸು ಇರೋದ್ರಿಂದ ನೀವು ಹಸ್ಕೊಂಡು ಮನಸ್ಸುಗಳು ಇಲ್ಲಿ ಬಂದಿರೋದು. ಇಲ್ಲ ನೀವು ಬರೋದು ಅವಶ್ಯಕತೆನೇ ಇರಲಿಲ್ಲ ಪಾಪ. ಸೊ ಕೊಡೋ ಮನಸ್ಸು ಐತೆ. ಕೊಡೋ ಮನಸ್ಸು ಇರೋದ್ರಿಂದ ಆ ಮನುಷ್ಯ ಒಂದಿಷ್ಟು ನಂದು ಏನಾದರೂ ಒಂದಿಷ್ಟು ಅಳಿಲಿ ಸೇವೆ ಅದು ನೊಂದವರಿಗೆ ಹಸಿದ ಒಟ್ಟಿಗೆ ಒಂದಿಷ್ಟು ಇಟ್ಟು ಕೊಡ್ಬೇಕು ಅನ್ನೋಂಥ ಉದ್ದೇಶ ಅದರಲ್ಲಿ ಹಬ್ಬದ ನಿಮಿತ್ತವಾಗಿ ಕೊಡ್ಬೇಕಂತ ಏನು ಒಳ್ಳೆ ಮನಸ್ಸು ಇಟ್ಕೊಂಡ್ರ ಅವರಿಗೆ ಸದಾ ನಿಮ್ಮ ಹಾರೈಕೆ ಇರಲಿ. ಹನುಮಂತಪ್ಪನವರು ಇವತ್ತು ಆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕೊಟ್ಟದ್ದು ತನಗೆ, ಬಚ್ಚಿಟ್ಟದ್ದು ಪರರಿಗೆ, ಕೊಟ್ಟು ಕೆಟ್ಟೆ ನನಬೇಡ, ಕೊನೆಗೆ ಕಟ್ಟಿಟ್ಟ ಬುತ್ತಿ ಎನ್ನುವಂಥ ವಾಕ್ಯಕ್ಕೆ ಅನುಗುಣವಾಗಿ ಇವತ್ತು ಹನುಮಂತಪ್ಪನವರು ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅತಿಥಿಗಳಿಗೆ ಆಗಮಿಸಿರ್ತಕ್ಕಂಥ ನಮ್ಮ ಶಿಷ್ಯ ಮಿನಾಜುಲ್ ಹಸನ್, ಸರ್ಕಾರಿ ಪದವಿ ಕಾಲೇಜಿನ ಒಬ್ಬ ಉಪನ್ಯಾಸಕರು, ಮಾನವೀಯ ಒಬ್ಬ ಅತ್ಯಂತ ಹೆಸರುವಾಸಿಯಾಗಿರ್ತಕ್ಕಂಥ ವಾಣಿಜ್ಯೋದ್ಯಮಿಗಳ ಮತ್ತು ಅವರ ತಂದೆ ಕೂಡ ನಿವೃತ್ತ ನೌಕರರ ಅಧ್ಯಕ್ಷರಾಗಿದ್ದರು. ಅವರ ಮಗ ನನ್ನ ಶಿಷ್ಯ. ಇವತ್ತು ನಿಜವಾಗಲೂ ಎಷ್ಟು ಚೆನ್ನಾಗಿ ಮಾತಾಡಿದರು. ಈಗ ಮದರ್ ತೆರೇಸಾದ ಉದಾಹರಣೆ ಹೇಳಿದರು. ಅದರದ್ದು ಇನ್ನೊಂದು ಉದಾಹರಣೆ, ಬಡವರಿಗೆ, ನಿರ್ಗತಿಕರಿಗೆ, ರೋಗಿಗಳಿಗೆ ಸಹಾಯ ಮಾಡುವಂಥ ಗುಣ ಯಾರಲ್ಲಿ ಇರ್ತಾವೆ ಅವ್ರು ದೊಡ್ಡ ಮನುಷ್ಯರಾಗ್ತಾರೆ. ನಿಜವಾಗಲೂ ಅವ್ರು ನಿಜ ಅಂಥವರಿಗೆ ತಾಯಿ ಅಂತ ಕರಿತೀವಿ ನಾವು. ಅಮ್ಮ ಅಂತ ಯಾರಿಗೆ ಕರಿತೀವಿ ನಾವು? ಕರುಣೆ, ಮಮತೆ ಎಂದಿರುವಂಥವಕ್ಕಿನೇ ಅಮ್ಮ. ಇವತ್ತು ಮಕ್ಕಳು ಎಷ್ಟು ಗಲೀಜು ಮಾಡ್ತವೆ, ಮನೆಯಲ್ಲಿರ್ತಕ್ಕಂಥವ್ರೆಲ್ಲ ಎಷ್ಟು ಗಲೀಜು ಮಾಡಿದ್ರು ಕೂಡ ತಾಯಿ ಅದನ್ನು ಯಾವುದನ್ನು ಮನಸ್ಸಿಗೆ ತಗೊಳ್ಳೋದು, ಏಸಿಗೆ ಮಾಡಿಕೊಳ್ಳಾರ್ದೆ ಅದನ್ನೆಲ್ಲ ತೊಳೆದು ಬಳಿತಕ್ಕಂಥ ಕೆಲಸ ತಾಯಿ ಮಾಡ್ತಾಳೆ. ಅದೇ ತಾಯಿಗೆ ಏನಾದರೂ ಅದ ಮಕ್ಕಳು ಆ ಥರ ಮಾಡ್ತಾರೆ ನೋಡ್ರಿ. ಏನಮ್ಮ ನಿಂದು ಕಿರಿಕಿರಿ ಹೊಲಸು ಸಾಕಾಗಿಬಿಟ್ಟದ, ನೀನು ಸಣ್ಣದ ಹಂಗೆ ಮಾಡಿಯಪ್ಪ, ನಾನು ಮಾಡೀನಿ, ಅದು ಮಾಡಿದ್ದು ಬಿಡು, ಹೀಗೆ ನೀನು ಕತ್ತಾಗಿದ್ದಲ್ಲ ಅಂತ ಅಮ್ಮಗೆ ಬೈತಕ್ಕಂಥ ಮಕ್ಕಳು ಇವತ್ತಿದ್ದಾರೆ. ಎಷ್ಟೋ ಜನ ತಾಯಿಯಿಂದನೂ ಸಾಕಲಾರದೆ, ತಂದೆಯನ್ನು ಸಾಕಲಾರದೆ ವೃದ್ಧಾಶ್ರಮಕ್ಕೆ ತಳ್ಳುವಂಥ ಈ ಸಂದರ್ಭದಲ್ಲಿ ಇಂಥ ಕಾಲ ಇದೆ ಇವತ್ತು. ಆ ಮಾತೆ ಮದರ್ ತೆರೇಸಾ ಕುಷ್ಠರೋಗಗಳಿಂದ ಬಳಲುವಂಥ ರೋಗಿಗಳನ್ನು ಕಣ್ಣಾರೆ ರೋಡಿನ ಮೇಲೆ ಇವತ್ತು ನಿಮ್ಮ ಮನೆಗಳಲ್ಲಿ, ನಮ್ಮ ಮನೆಗಳಲ್ಲಿ ಯಾರಿಗಾದರೂ ಆವಾಗ ಆ ಕಾಲದಲ್ಲಿ, ಇವತ್ತಿಲ್ಲದು ಹಿರಿಯ ರೋಗ ಅಂತ ಕರಿತಿದ್ರು. ಆ ಸಂದರ್ಭ ಹಿರಿಯ ರೋಗ ಅಂದರೆ ಅದೇ ಕುಷ್ಠರೋಗ. ಆ ಕುಷ್ಠರೋಗ ಬಂದಂಥವ್ರನ್ನ ಯಾರು ಮನೆಗೆ ಇಟ್ಕೊತಿದ್ದಿಲ್ಲ. ಸ್ವಂತ ತಂದೆ ತಾಯಿಗಳು, ಮಕ್ಕಳು, ಗಂಡ ಹೆಂಡತಿ ಯಾರು ಮುಟ್ತಿದ್ದಿಲ್ಲ ಅವ್ರನ್ನೆಲ್ಲ ಹೊಲದಾಗ ಎಲ್ಲೋ ಅಡಿವಾಗ ಹಾಕಿ ಬಂದುಬಿಡ್ತಿದ್ರು, ಒಂದು ಜೋಬಡಿ ಹಾಕಿ. ಅವ್ರಿಗೆ ಹೋಗಿ ಊಟ ಕೊಟ್ಟು ಬರ್ಬೇಕಾದ್ರೆ ಒಯ್ದು ಅಲ್ಲಿ ಇಟ್ಟು ಬಂದುಬಿಡೋದು, ಅವರೇ ತಿನ್ಬೇಕು. ಅವ್ರಿಗೆ ಸ್ವಚ್ಛತೆ ಇಲ್ಲ, ಗಲೀಜು, ಎಲ್ಲ ಕೈ ಕಾಲುಗಳೆಲ್ಲ ಸೋರ್ತಾ ಇರ್ತವೆ. ಅಸಹ್ಯ ಅಂತೇಳಿ ಯಾರು ಮನ್ಯಾಗ ಕರ್ಕೊತಿದ್ದಿಲ್ಲ. ಇವತ್ತು ಅದಕ್ಕಿಂತಲೂ ಮಾರಕವಾದ ರೋಗಗಳು ಬಂದು ಅವ್ರ ಜೊತೆಗೆ ಬದುಕ್ತು ನಾವು. ಆದರೆ ಕುಷ್ಠರೋಗ, ಅಂಟು ರೋಗ ಅಲ್ಲ, ಅದು ಅವ್ರನ್ನ ದೂರ, ಯಾಕಂದರೆ AC ಕಾಣಿಸ್ತಾ ಇದೆ. ಅಂತಹ ರೋಗಿಗಳನ್ನು ಕಂಡಂಥ ಮದರ್ ತೆರೇಸಾ ರಸ್ತೆಗಳ ಮೇಲೆ ಬಿದ್ದಿರತಕ್ಕಂಥ ಜನರನ್ನು ಕರ್ಕೊಂಡೋಗಿ ಸ್ವಂತ ಮಕ್ಕಳಂತೆ ತೊಳೆದು ಒರೆಸಿ ಶುಶ್ರೂಷೆ ಮಾಡಿ ಅವರಿಗೆ ರೋಗಗಳಿಂದ ಗುಣಮುಕ್ತರಾಗುವಂಥ ಕೆಲಸ ಮಾಡಿದಲ್ಲ ಆಕಿ ಮದರ್ ತೆರೇಸಾ. ಬಡವರನ್ನು, ದೀನ ದಲಿತರಿಗೆ, ಕಷ್ಟದಲ್ಲಿ ಇರುವಂಥವ್ರನ್ನ ಕಂಡು ಅವರಿಗೆ ಏನಾದರೂ ತನ್ನ ಕೈಲಾದ ಮಟ್ಟಿಗೆ, ಅತೇನು ದೊಡ್ಡ ಶ್ರೀಮಂತ ಅಲ್ಲ, ಮತ್ತೆ
ನಿಮ್ಮ ಹಾಗೆ ಮಧ್ಯಮ ವರ್ಗದ ಜನ. ಇವತ್ತು ಕೋಟ್ಯಾಧೀಶರು ಹೇಳಿದ್ರಲ್ಲಿ ಇವರು ಬಿರ್ಲಾ, ಟಾಟಾ ಬಿರ್ಲಾ ಇದ್ದಾರೆ, ಬೇಕಾದೊಡ್ಡ ಶ್ರೀಮಂತರಿದ್ದಾರೆ. ಕೊಡುವ ಮನಸ್ಸು ಯಾರಿಗಿದೆ ಹೇಳ್ರಿ? ಕೊಟ್ಟದ್ದು ತನಗೆ, ಬಚ್ಚಿಟ್ಟದ್ದು ಪರರಿಗೆ. ಕೊಟ್ಟು ಕೆಟ್ಟೆ ನನ್ನ ಬೇಡ, ಕೊನೆಗೆ